ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ JM ಕ್ರಿಯೇಷನ್ಸ್. ಇದು ಸಂಡೇ ಮಿನಿ ಬ್ಲಾಗ್ಸ್. ನಾವಿವತ್ತು ಹನುಮಂತ ನಗರದಲ್ಲಿರುವ ಪಿರಮಿಡ್ ಸೆಲೂನ್ಗೆ ಹೋಗ್ತಾಯಿದ್ದೀವಿ. ನಾನು ನನ್ನ ತಂಗಿ ಇಬ್ಬರು ಹೋಗ್ತಾಯಿದ್ದೀವಿ. ಏನಕ್ಕೆ ಅಂದರೆ ನಾನು ತುಂಬ ದಿನದಿಂದ ಏರ್ ಸ್ಮೂತಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನನ್ನ ತಂಗಿ ಬಾ ಹೋಗೋಣ, ಆಫರ್ ಇದೆ ಅಂತ ಕರ್ಕೊಬಂದು. ಅವಳು ಒಂದಿನ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ಲು. ಇವಾಗ ಬಂದು ರಿಸೆಪ್ಷನಿಸ್ಟಲ್ಲಿ ಮಾತಾಡಿಸ್ತಾ ಇದ್ದೀವಿ. ಅವ್ರ ಹತ್ರ ಯಾವ ಥರ ಏನು ಅಂತ ಎಲ್ಲ ಕೇಳ್ಕೊಂಡು ಆಫರ್ ಇತ್ತಂತೆ 4700 ಅಂತ. ಇವಾಗ ಅವರು ಬರ್ಕೋತಿದ್ದಾರೆ. ಯಾವುದು ಮ್ಯಾಟ್ರಿಕ್ಸಾ ಇಲ್ಲ ಲಾರಿಯಲ್ಲ ಅಂದರು. ಇಲ್ಲ, ನಾನು ಮ್ಯಾಟ್ರಿಕ್ಸ್ ಅಂದ್ಬಿಟ್ಟು ಇವಾಗ ಏರ್ ವಾಶ್ ಮಾಡ್ತಿದ್ದಾರೆ. ಏರ್ ವಾಶ್ ಮಾಡಿ ಇವಾಗ ನೋಡಿ ಹೇರ್ ಡ್ರೈಯರ್ ಮಾಡ್ತಿದ್ದಾರೆ. ನನಗಂತೂ ಸೋ ಎಕ್ಸೈಟ್, ಯಾವ ಥರ ಕಾಣುತ್ತೆ ಏರ್ಸು ಅಂತ. ನನಗೆ ಹುಟ್ಟಿದಾಗಿನಿಂದನೂ ಕರ್ಲಿ ಏರ್ಸೇ ಇತ್ತು. ಯಾವ ಥರನೂ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನನ್ನ ತಂಗಿ ಆಲ್ರೆಡಿ 2 ಟೈಮ್ಸ್ ಮಾಡಿಸಿದ್ದು. ಇವಾಗ ನೋಡಿ ಅದಕ್ಕೆ ಕ್ರೀಮ್ ಹತ್ತಾಯಿದ್ದಾರೆ. ಕ್ರೀಮಂತೂ ತುಂಬಾ ಕೆಟ್ಟು ಸ್ಮೆಲ್ಲಿದೆ, ಆಗ್ತಾಯಿಲ್ಲ ತಡ್ಕೊಳ್ಳೋಕ್ಕೆ. ಆದರೂ ಏನು ಮಾಡೋದು, 6 hours ಆಯಿತು. 2 o'clock ಬಂದಿದ್ದಕ್ಕೆ 6 o'clock ಆಯಿತು ನೋಡಿ. ಅದನ್ನು ಈಗ 45 minutes ಬಿಡಬೇಕಂತ ಹೇಳಿದ್ರು. ಇವಾಗ ಬಿಟ್ಟು ಮತ್ತೆ ಏರ್ ವಾಶ್ ಮಾಡ್ತಿದ್ದಾರೆ. 3 times ಏರ್ ವಾಶು, 3 times ಕ್ರೀಮ್ ಹಚ್ಚೋದು, ಮತ್ತು ಏರ್ ವಾಶ್ ಎಲ್ಲ ಮಾಡಿ ಅದಕ್ಕೆ ಈಗ ಮತ್ತೆ ಅದನ್ನು ಹೇರ್ ಡ್ರೈಯಿಂಗ್ ಅದೆಲ್ಲ ಫುಲ್ಲು ಒಣಗಿಸಿ ಡ್ರೈ ಮಾಡಿ ನನಗೂ ಯಾವ ಥರ ಕಾಣುತ್ತೆ ಸ್ಟ್ರೈಟ್ನಿಂಗು ಅಂದ್ಕೊಂಡು ಇವಾಗ ನೋಡಿ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದಾರೆ. ಇದಂತೂ ತುಂಬಾ ಟೈಮ್ ಹಿಡಿತು. ಎಷ್ಟು ಹೊತ್ತಾಯಿತು ಅಂದರೆ ಇದೇನೇ 1.5 hours ಆಯಿತು ಈ ಥರ ಸ್ಟ್ರೈಟ್ನಿಂಗ್ ಮಾಡೋಕ್ಕೆ. ನೋಡಿ ಫೈನಲಿ ನನ್ನ ಏರ್ಸು ಈ ಥರ ಬಂತು. ನಾನಂತೂ ಅಂದ್ಕೊಂಡಿರಲಿಲ್ಲ ಯಾವ ಥರ ಕಾಣುತ್ತೆ ಅಂತ. ತುಂಬಾ ಎಕ್ಸೈಟ್ ಆಗಿದ್ದೆ. ತುಂಬ ಚೆನ್ನಾಗಿದೆ ಸರ್ವಿಸು ಎಲ್ಲ. ನಮ್ಮ ಹನುಮಂತ ನಗರದಲ್ಲಿರೋದು ಪಿರಮಿಡ್. ಹೋಗಿ ನೀವೊಂದು ಸಲ ಮಾಡಿಸಿ ನೋಡಿ. ನಾನು ಫಸ್ಟ್ ಏರ್ ಈ ಥರ ಇತ್ತು, ಇವಾಗಿನ ಏರ್ ಈ ಥರ ಇದೆ. ಹೇಗಿದೆ ನನ್ನ ಏರ್ಸು ಕಮೆಂಟ್ಸ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.